ಫೈನಲಿ ಇವತ್ತು ನನ್ನ ಮುಂದೆ ನಥಿಂಗ್ ಅವ್ರದ್ದು ಒಂದು ಸ್ಪೆಷಲ್ ಬ್ಯಾಗ್ ಇದೆ. ನೀವು ಆಲ್ರೆಡಿ ಇದ್ರ ಒಳಗಡೆ ಏನಿರ್ಬೋದು ಅಂತ ಗೆಸ್ ಮಾಡಿರ್ತೀರ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಬನ್ನಿ ಡೈರೆಕ್ಟ್ ಆಗಿ ಸ್ಪೆಷಲ್ ಬ್ಯಾಗ್ ಒಳಗೆ ಏನೆಲ್ಲ ಇದೆ ಚೆಕ್ ಮಾಡೋಣ. ಮೊದಲನೇದಾಗಿ ನೀವೆಲ್ಲರೂ ಕೂಡ ಗೆಸ್ ಮಾಡ್ದಂಗೆ ನಥಿಂಗ್ ಫೋನ್ 4Bದು RCB ಸ್ಪೆಷಲ್ ಎಡಿಷನ್, ಲಿಮಿಟೆಡ್ ಎಡಿಷನ್ ಸ್ಮಾರ್ಟ್ಫೋನು. ಬಾಕ್ಸ್ ಕೂಡ ಕೆಂಪು ಬಣ್ಣದ್ದು. ಈ ಬಾಕ್ಸ್ ಮೇಲೂ ಕೂಡ RCB ಲೋಗೋ ಇದೆ. ಲಿಟ್ರಲಿ ಬಾಕ್ಸನ್ನೇ ಚೇಂಜ್ ಮಾಡಿ ಬಿಸಾಕಿದ್ದಾರೆ. ನಥಿಂಗ್ ಫೋನ್ 4B RCB ಎಡಿಷನ್ ಅಂತ ಇದೆ. ಈ ಒಂದು ಬಾಕ್ಸನ್ನ ಆಮೇಲೆ ಓಪನ್ ಮಾಡ್ತೀನಿ. ಈವನ್ ಹಿಂದ್ಗಡೆನೂ ಕೂಡ ನೋಡಿ RCB ಲೋಗೋ ಇದೆ, ಟೈಟಲ್ ಸ್ಪಾನ್ಸರ್ ಅಂತ ಇದೆ. ಸೊ ಇದನ್ನು ಬಿಟ್ಟರೆ ಈ ಒಂದು ಬ್ಯಾಗ್ ಒಳಗೆ ನಮಗೆ ಒಂದು ಸೈನ್ ಆಗಿರುವಂಥ ಬ್ಯಾಟನ್ನು ಕೊಟ್ಟಿದ್ದಾರೆ. ಯಾರ್ದೆಲ್ಲ ಸೈನ್ ಆಗಿದೆ ಚೆಕ್ ಮಾಡೋಣ. ಸೊ ಇದು ಆ್ಯಕ್ಚುಲಿ ಅವರೇ ಸೈನ್ ಮಾಡಿರೋದಲ್ಲ, ಪ್ರಿಂಟೆಡ್ಡು, ಬಟ್ ಸ್ಟಿಲ್ ಅವ್ರದ್ದು ಸೈನ್ ಎಲ್ಲ ಇದೆ. ಮೇಲ್ಗಡೆ ನಥಿಂಗ್ ಇನ್ ಲೋಗೋ, ವಿರಾಟ್ ಕೊಹ್ಲಿ ಸಿಗ್ನೇಚರು, ರಜತ್ ಪಟಿದಾರ್ ಸಿಗ್ನೇಚರ್ ಇದೆ. ಆಮೇಲೆ ಇದ್ಯಾರಿದು ದೇವದತ್ ಪಡಿಕ್ಕಲ್ದಿದೆ, ಜಾಶ್ ಆ್ಯಸಲ್ವುಡ್ಡಿನಿದೆ, ಫಿಲ್ ಸಾಲ್ಟು. ಲಿಟ್ರಲಿ ದೊಡ್ಡ ಪ್ಲೇಯರ್ಸ್ಗಳೆಲ್ಲರದು ಕೂಡ ಸಿಗ್ನೇಚರ್ ಹಾಕಿದ್ದಾರೆ. ಅವರೇ ಮ್ಯಾನ್ಯುಯಲಿ ಕೈಯಿಂದ ಸಿಗ್ನೇಚರ್ ಹಾಕಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಇರ್ತಿತ್ತು. ಬಟ್ ಸ್ಟಿಲ್ ಏನೋ ಒಂದು ಕೊಟ್ಟವ್ರಲ್ಲ. ಸೊ ಇದನ್ನು ಬಿಟ್ಟರೆ ಈ ಒಂದು ಬ್ಯಾಗ್ ಒಳಗೆ RCB ಟೀ ಶರ್ಟನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ಟೀ ಶರ್ಟ್ಗೆ, ಈ ಸಿಗ್ನೇಚರ್ಗೆ ಇದ್ರೊಳಗೆ ಏನೆಲ್ಲ ಇದೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜನ್ನು ಅವ್ರೇನು ತೊಗೊಂಡಿಲ್ಲ, ಆಯಿತಾ. ಎಷ್ಟು ರೂಪಾಯಿ ಆಯಿತು ನಾವು ತೊಗೊಂಡಿದ್ದಕ್ಕೆ ಎಲ್ಲದನ್ನು ತಿಳಿಸ್ಕೊಡ್ತೀನಿ. ಅವರೇನು ನಮಗೆ ಕಳಿಸ್ಕೊಟ್ಟಿಲ್ಲ, ಆಯಿತಾ. ಫಸ್ಟ್ ಆಫ್ ಆಲ್ ನಾವೇ ದುಡ್ಡು ಕೊಟ್ಟು ತೊಗೊಂಡಿರೋದು, ಕ್ಯೂವಲ್ಲಿ ನಿಂತ್ಕೊಂಡು ತೊಗೊಂಡಿರೋದು, ಆಯಿತಾ. ಸೊ ಈ ಒಂದು RCBದು ಟೀ ಶರ್ಟು ಪೂಮಾದೆ, ಒರಿಜಿನಲ್ಲೇ, ಬಟ್ ಕಡಿಮೆ ದುಡ್ಡಿನ ಬರುತ್ತಲ್ಲ. ಎಷ್ಟು 700-800 ರೂಪಾಯಿದು ಒಂದು ಟೀ ಶರ್ಟ್ ಬರುತ್ತೆ ನೋಡಿ, ಅದನ್ನು ಇದರ ಜೊತೆಗೆ ಕೊಟ್ಟಿದ್ದಾರೆ. ಸೊ ಪೂಮಾದೆ ಒರಿಜಿನಲ್ಲು. ಸೊ ಸೂಪರ್. ನಥಿಂಗ್ ಲೋಗೋ ಎಲ್ಲ ಇದೆ ಇದರಲ್ಲೂ ಕೂಡ. ಕ್ವಾಲಿಟಿ ಸುಮಾರಾಗಿದೆ. ಈ ಒಂದು RCB ಲೋಗೋ ಮೇಲೆ ಸಿಂಗಲ್ ಸ್ಟಾರ್ ಇದೆ. 2 ಸ್ಟಾರ್ ಬರಬೇಕಲ್ವ, 2 ಕಪ್ ತೊಗೊಂಡಿರೋದು ನಾವು. ಏನಂತೀರ, ಕರೆಕ್ಟಾನೆ? ಸೊ ಇದನ್ನು ಬಿಟ್ಟರೆ ಇದರ ಒಳಗಡೆ ಇನ್ನು ಕೊನೆಯದಾಗಿ ಒಂದು ಮೆಟಲ್ ಕಾರ್ಡ್ ಇದೆ, ಆಯಿತಾ. ಸೊ ಇದರ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಈ ಒಂದು ಮೆಟಲ್ ಕಾರ್ಡ್ ಮೇಲೆ ಒಂದು ನಂಬರ್ ಇದೆ, 45 ಅಂತ ನಂಬರ್ ಇದೆ, ರೋಹಿತ್ ಶರ್ಮಾ ನಂಬರು. ಏನಕ್ಕೆ ಆ ನಂಬರ್ ಅಂತ ತಿಳಿಸ್ಕೊಡ್ತೀನಿ. ಇದ್ರ ಮೇಲೂ ಕೂಡ ನಥಿಂಗ್ ಇನ್ ಲೋಗೋ ಇದೆ ಮತ್ತು RCBದು ಕೂಡ ಲೋಗೋ ಇದೆ. 2 ಸ್ಟಾರ್ ಈ ಒಂದು ಕಾರ್ಡ್ ಮೇಲೆ ಹಾಕಿದ್ದಾರೆ, ಆಯಿತಾ. ಕಂಪ್ಲೀಟ್ ನೋಡ್ತಾ ಇದ್ದೀರಾ ಮೆಟಲ್ನಿಂದು. ಸೊ ಈ 45ನೇ ನಂಬರ್ ಏನಪ್ಪ ಅಂತ ಅಂದರೆ, ಸೊ ಈ ಒಂದು ಲಿಮಿಟೆಡ್ ಎಡಿಷನ್ RCB ನಥಿಂಗ್ ಫೋನ್ 4B ಫೋನನ್ನು ನಥಿಂಗ್ ಅವರು ಬರೀ 120ರಿಂದ 130 ಫೋನ್ನ ಅಷ್ಟೇ ಮ್ಯಾನುಫ್ಯಾಕ್ಚರ್ ಮಾಡಿರೋದು. ತುಂಬ ಲಿಮಿಟೆಡ್, ಆಯಿತಾ. ಎಲ್ರಿಗೂ ಈ ಒಂದು ಸ್ಮಾರ್ಟ್ಫೋನ್ ಸಿಗೋದಿಲ್ಲ. ಈ 120 ಫೋನ್ಗಳಲ್ಲಿ ನನ್ನ ಫೋನ್ನ ನಂಬರು 45, ಆಯಿತಾ. ಸೊ 120 ಜನಕ್ಕೆ ಮಾತ್ರ ಈ ಒಂದು ಸ್ಮಾರ್ಟ್ಫೋನ್ ಸಿಕ್ಕಿರುತ್ತೆ. ಸೊ ಎಲ್ರಿಗೂ ಸಿಗಲ್ಲ. ಸೊ ಕ್ರೇಜಿ ಮಾತ್ರ ನಮಗೂ ಕೂಡ ಈ ಒಂದು ಫೋನ್ ಸಿಕ್ಕಿರುವಂಥದ್ದು. ಇನ್ನೊಂದೇನಪ್ಪ ಅಂದರೆ, ಈ RCB ಸ್ಪೆಷಲ್ ಎಡಿಷನ್ ಸ್ಮಾರ್ಟ್ಫೋನ್ಗೆ ನಥಿಂಗ್ ಅವರು ಎಕ್ಸ್ಟ್ರಾ ಚಾರ್ಜ್ ಏನು ಮಾಡ್ತಿಲ್ಲ, ಆಯಿತಾ. ನಾರ್ಮಲ್ ನಥಿಂಗ್ ಫೋನ್ 4B ಎಷ್ಟಕ್ಕೆ ಲಾಂಚ್ ಆಗ್ತಾ ಇದೆಯೋ ಅದೇ ಪ್ರೈಸ್ಗೆ ಇದನ್ನು ಕೂಡ ಅವ್ರು ಸೇಲ್ ಮಾಡಿದ್ದಾರೆ. ನಾವು ಇದನ್ನು ದುಡ್ಡು ಕೊಟ್ಟು ತೊಗೊಂಡಿದ್ದು, ಆ ಶೋರೂಮ್ಗೆ ಹೋಗಿ ಕ್ಯೂ ನಿಂತ್ಕೊಂಡು ತಗೊಂಬಂದಿರೋದು, ಆಯಿತಾ. ಸೊ ಇದರ ಬೆಲೆ ಹೈಯೆಸ್ಟ್ ವೇರಿಯಂಟ್ ಇದು 8GB 256GB, ಇದಕ್ಕೆ 39,000 ರೂಪಾಯಿ ಆಯಿತು. ನಾರ್ಮಲ್ ವೇರಿಯಂಟ್ಗೂ ಅಷ್ಟೇ ಆಗುತ್ತೆ. ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ, ಈ ಸ್ಪೆಷಲ್ ಎಡಿಷನ್ನಲ್ಲಿ ಈ ಫೋನ್ನ ಜೊತೆಗೆ ನೋಡಿ ಸೈನ್ಡ್ ಬ್ಯಾಟು, ಶರ್ಟು ಮತ್ತು ಈ ಕಾರ್ಡು ಇದೆಲ್ಲ ಎಕ್ಸ್ಟ್ರಾ ಸಿಗ್ತಾ ಇದೆ ಅಷ್ಟೇ, ಆಯಿತಾ. ಇದೇ ಹಿಂಗಿರ್ಬೇಕಾದ್ರೆ ಈ ಫೋನ್ ಯಾವ ರೀತಿ ಇರ್ಬೋದು ಅಂತ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ಒಂದು ಫೋನ್ ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಡೈರೆಕ್ಟಾಗಿ ಈ ಒಂದು ಸ್ಪೆಷಲ್ ಎಡಿಷನ್ RCB ಫೋನನ್ನು ಅನ್ಬಾಕ್ಸ್ ಮಾಡೋಣ ಬನ್ನಿ. ಅನ್ಬಾಕ್ಸ್ ಮಾಡೋದಕ್ಕೆ ಒಂದು ಸೀಲ್ನ ಜಸ್ಟ್ ಈ ಥರ ರಿಮೂವ್ ಮಾಡಿದ್ರೆ ಸಾಕು, ಆಯಿತಾ. ಚಾಕುನೇ ಬೇಕಾಗಿಲ್ಲ. ಸೊ ಓಪನ್ ಮಾಡಿದ್ರೆ ನಮಗೆ ಡೈರೆಕ್ಟಾಗಿ ಓಕೆ ಫೋನ್ ಈ ಕಡೆ ಇದೆ. ಓ ಮೈ ಗಾಡ್, ಎಕ್ಸೈಟ್ ಆಗಿದ್ದೀನಿ. ಉಲ್ಟಾ ಇದೆ, ಒಳ್ಳೆಯದು. ನಮಗೆ ಈ ಒಂದು ಫೋನ್ನ ಬಿಟ್ಟರೆ ಒಂದು ಬ್ಯಾಕ್ ಕವರ್ ಇದೆ, ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಇದೆ. USB Type-C ಇಂದ Type-C ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಕೇಬಲ್ನ ಕ್ವಾಲಿಟಿ ಚೆನ್ನಾಗಿದೆ. ಆಮೇಲೆ ಒಂದು ಯೂಸರ್ ಮ್ಯಾನ್ಯುಯಲ್ನ ಕೊಟ್ಟಿದ್ದಾರೆ. ಆಮೇಲೆ ಇದೆಂಥದ್ದು ಇದು, ಸಿಮ್ ಎಜೆಕ್ಷನ್ ಪಿನ್ನು ಈ ಸಲ ತುಂಬ ಡಿಫ್ರೆಂಟ್ ಆಗಿದೆಪ್ಪ. ಇದೆಂಥದ್ದು ಇದು, ಹಾಂ ವಿಚಿತ್ರವಾಗಿದೆ. ಸೊ ಇದನ್ನು ಬಿಟ್ಟರೆ ಬೇರೇನು ಸಹ ಈ ಬಾಕ್ಸ್ ಒಳಗೆ ಸಿಗ್ತಾಯಿಲ್ಲ. ಸೊ
ಇನ್ನು ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ನಮಗೆ ನೋಡೋದಕ್ಕೆ ಓ ಮೈ ಗಾಡ್, ವೋ ಕ್ರೇಜಿ ಗುರು. ಇಲ್ಲಿ ನೋಡಿಲಿ, ಹಿಂಗಡೆ ಮಧ್ಯದಲ್ಲಿ RCB ಲೋಗೋ ಇದೆ, ಇಲ್ಲಿ ನಥಿಂಗ್ ಲೋಗೋ ಇದೆ, ಇಲ್ಲೊಂಚೂರು ಟ್ರಾನ್ಸ್ಪರೆಂಟ್ ಡಿಸೈನ್ ಇದೆ, ಆಬ್ವಿಯಸ್ಲಿ ಪ್ಲಾಸ್ಟಿಕ್ಕು. ಲುಕ್ ಮಾತ್ರ ಬೆಂಕಿ ಇದೆ ಮಾತ್ರ ಅಲ್ವಾ, ಕೆಂಪು ಬಣ್ಣ. RCB ಫ್ಯಾನ್ಸಿಗೆ ನಂಗೆ ಅನ್ನಿಸ್ತಂಗೆ ಹೆವಿ ಇಷ್ಟ ಆಗುತ್ತೆ. ಏನಂತೀರ? ಕ್ರೇಜಿ ಗುರು. ನಂಗೆ ಅನ್ನಿಸ್ತಂಗೆ ಫೋನ್ ಒಳಗಡೆ ಥೀಮ್ ಎಲ್ಲ ಅಂತ ಏನೂ ಚೇಂಜ್ ಮಾಡಿರಲ್ಲ, ಬರೀ ಫೋನಿನ ಲುಕ್ ಮಾತ್ರ ಚೇಂಜ್ ಆಗಿರುತ್ತೆ. ಕೆಲವೊಂದು ಸ್ಪೆಷಲ್ ಎಡಿಷನ್ ಫೋನ್ಗಳಲ್ಲಿ ಈವನ್ ಫೋನಿನ ಥೀಮ್ನೇ ಚೇಂಜ್ ಮಾಡಿ ಬಿಸಾಕಿರ್ತಾರೆ ಆಯಿತಾ. ಹೋಮ್ ಸ್ಕ್ರೀನಲ್ಲಿ ಎಲ್ಲ RCB ವಾಲ್ಪೇಪರ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಮಾಡಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡೋಣ. ಸೊ ನೋಡ್ತಾ ಇದ್ರೆ ಒಟ್ಟಿನಲ್ಲಿ RCB ಲೋಗೋ, ಬಟ್ ಮೇಲ್ಗಡೆ ಯಾವುದೇ ಸ್ಟಾರನ್ನು ಹಾಕಿಲ್ಲ. 2 ಸ್ಟಾರ್ ಹಾಕಬೇಕಿತ್ತು, 1 ಸ್ಟಾರು ಹಾಕಿಲ್ಲ. ಬಟ್ ಓಕೆ, ಬರೀ ಲೋಗೋ ಹಾಕಿದ್ದಾರೆ, ಪ್ರಾಬ್ಲಮ್ ಇಲ್ಲ. ಹಿಂದ್ಗಡೆ 2 ಕ್ಯಾಮ್ರಾ ಇದೆ, ಒಂದು AI ಟ್ರಿಗರ್ ಬಟನ್ನ ಕೊಟ್ಟಿದ್ದಾರೆ. ಈ ಫೋನ್ದು ಕಂಪ್ಲೀಟ್ ಫಸ್ಟ್ ಇಂಪ್ರೆಷನ್ನು, ಸ್ಪೆಸಿಫಿಕೇಷನ್ದೆಲ್ಲ ಇನ್ನೊಂದು ವಿಡಿಯೋ ಮಾಡ್ತೀನಿ, ಬರುತ್ತದು. ಈ ಒಂದು ವಿಡಿಯೋದಲ್ಲಿ ಬರೀ ಈ ಫೋನಿನ ಲುಕ್ಕನ್ನು ಅನ್ಬಾಕ್ಸಿಂಗನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಆ ಒಂದು ವಿಡಿಯೋಗೆ ವೆಯ್ಟ್ ಮಾಡಿ ಆ್ಯಕ್ಚುಲಿ ಫೋನ್ ಹೆಂಗಿದೆ ಅಂತ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆಯಿತಾ. ಫಸ್ಟು ವಾಲ್ಪೇಪರ್ ನೋಡೋಣ. ಸೊ ಏನಾದರೂ ಚೇಂಜಸ್ಸನ್ನು ಮಾಡಿದ್ದಾರಾ, ಏನಾದರೂ ಇದೆಯಾ ಅಂತ. ಓಕೆ, ಈ ಫೋನ್ನ ಸೆಟ್ಟಿಂಗ್ ಎಲ್ಲ ಮಾಡಿದ್ವು, ಬಟ್ RCBದು ವಾಲ್ಪೇಪರು, ಐಕಾನ್ಸು ಏನೂ ಇಲ್ಲ. ಉಳಿದಿದ್ದೆಲ್ಲ ನಾರ್ಮಲ್ ನಥಿಂಗ್ ಫೋನ್ 4B OS, ನಾರ್ಮಲ್ ನಥಿಂಗ್ OS ರೀತಿಯಲ್ಲೇ ಇದೆ ಆಯಿತಾ. ಜಸ್ಟ್ ಏನಪ್ಪ ಅಂತ ಅಂದರೆ ಈ ಫೋನಿಂದು ಫ್ರೇಮ್ ಆಗಿರ್ಬೋದು, ಬ್ಯಾಕು, RCBದು ಕಲರ್ ಬಿಟ್ಟರೆ ಉಳಿದಿದ್ದೆಲ್ಲ ಒಳಗಡೆ ಸೇಮೇ ಇದೆ. ಬೇರೇನು ಕೂಡ ಚೇಂಜಸ್ ಇಲ್ಲ. ನೋಡಿ, ಐಕಾನ್ ಪ್ಯಾಕ್ ಸೇಮ್ ಇದೆ, ನಥಿಂಗಿಂದು ಡಿಫಾಲ್ಟ್ ಬಿಟ್ಟರೆ ಇನ್ನೇನೂ ಇಲ್ಲ. ಈವನ್ ಹೋಮ್ ಸ್ಕ್ರೀನ್ ಕೂಡ ಅಷ್ಟೇ, ಎಲ್ಲ ಅದೇ ರೀತಿ ಇದೆ. ಸೊ RCBಗೆ ಒಳಗಡೆ ಏನೂ ಮಾಡಿಲ್ಲ, ಬಟ್ ಹೊರಗಡೆ ಈ ರೀತಿ ಬಾಕ್ಸು ಮತ್ತು ಹಿಂದ್ಗಡೆ ಇದೊಂದೊಂದು ಚೇಂಜ್ ಮಾಡಿದ್ದಾರೆ ಅಷ್ಟೇ. ಈ ಫೋನ್ ಹೊರಗಡೆ ನೋಡೋಕ್ಕಂತೂ ಚೆನ್ನಾಗಿದೆ, ಬಟ್ ಒಳಗಡೆ ಯಾವ ರೀತಿ ಇದೆ ಅದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದಿಷ್ಟು ಈ ಫೋನ್ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು.